ದರ್ಶನ್, ಪ್ರಜ್ವಲ್ ರೇವಣ್ಣ ಮತ್ತು ಸೂರಜ್ ರೇವಣ್ಣ ಇವರಿಗೆಲ್ಲ ಸೈಕಾಲಜಿಕಲ್ ಪ್ರಾಬ್ಲಮ್ ಇದ್ದೇ ಇದೆ. ಯಾಕಂದರೆ ದೇವರು ಇವರಿಗೆಲ್ಲ ಕೊಟ್ಟಿದ್ದಾನೆ. ದರ್ಶನ್ಗೆ ಏನೋ 10th ಓದಿದ್ದಾನೆ, ಆದ್ರೂ ಸೂಪರ್ ಸ್ಟಾರ್ ಆಗಿ ಮೆರೆದು ಕೋಟಿ ಕೋಟಿ ಸಂಭಾವನೆ ತಗೊಂಡು ಕೋಟಿಗಟ್ಟಲೆ ಆಸ್ತಿಗಳನ್ನು ಮಾಡಿ ಎಷ್ಟೋ ಅಭಿಮಾನಿಗಳನ್ನು ಕೋಟಿ ಕೋಟಿ ಅಭಿಮಾನಿಗಳು ಇವರಿಗಿದ್ದಾರೆ. ಆದ್ರೂ ಈ ಥರ ಹೆಂಡತಿ ಹೊಡೆದು ಜೈಲಿಗೆ ಹೋಗಿ ಬಂದಿದ್ದಾನೆ, ಬುದ್ಧಿ ಬಂದಿಲ್ಲ. ಇವಾಗ ನೋಡಿದರೆ ರೇಣುಕಾಸ್ವಾಮಿ ಹತ್ಯೆ ಆಗಿದೆ. ಬಡ ಮಕ್ಕಳ ಶಾಲೆ ಸಲುವಾಗಿ ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ. ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಅದೇ ನೀವು ನಮಗೆ ಕೊಡುವಂಥ ಡೊನೇಷನ್. ಆಮೇಲೆ ಪ್ರಜ್ವಲ್ ರೇವಣ್ಣ ಎಂಜಿನಿಯರ್ ಆಗಿದ್ದಾರೆ. ಎಂಜಿನಿಯರಿಂಗ್ ಮುಗಿಸಿನೂ ಈ ಥರ ಈ ವಿಕೃತ ಕಾಮಿಗಳ ಈ ಥರ ಕೇಸಲ್ಲಿ ಸಿಕ್ಕಾಕೊಂಡಿದ್ದು ನೋಡಿದ್ರೆ ಇವರಿಗೂ ಏನೋ ಸೈಕಾಲಜಿಕಲ್ ಪ್ರಾಬ್ಲಮ್. ದೇವೇಗೌಡರ ಮೊಮ್ಮಗ, ಎಷ್ಟು ಆಸ್ತಿ ಇದೆ, ನೋಡೋಕ್ಕೆ ಒಳ್ಳೆ ಅಮೂಲ್ ಬೇಬಿ ಥರ ಕ್ಯೂಟ್ ಆಗಿದ್ದಾನೆ. ನನ್ನ ಫ್ರೆಂಡ್ ಒಬ್ಬರು ಒಂದು ದಿವಸ ಕೋರ್ಟಿಗೆ ಹೋದಾಗ ಪ್ರಜ್ವಲ್ ರೇವಣ್ಣನ ಕರ್ಕೊಂಡು ಬಂದಿದ್ರಂತೆ ಪೊಲೀಸರು ವಿಚಾರಣೆಗೆ. ಅವಾಗ ಅವರು ಕೋರ್ಟಲ್ಲಿ ನೋಡಿದ್ದಾರೆ ಇವರನ್ನು, ಎಷ್ಟು ಕ್ಯೂಟಾಗಿದ್ದಾನೆ ಈ ಹುಡುಗ, ಪಾಪ ಈ ಥರ ಮಾಡ್ತಾನ ಅಂತ ಕೇಳ್ತಾಯಿದ್ರು. ಈ ಥರ ಮಾಡಿದಾನಂದರೆ ನಂಬಕ್ಕೆ ಆಗಲ್ಲ ಅಂತ ಹೇಳ್ತಾಯಿದ್ರು. ಇವರಿಗೆ ಏನೋ ಸೈಕಾಲಜಿಕಲ್ ಪ್ರಾಬ್ಲಮ್ಸ್ಗಳು ತುಂಬ ಇದೆ ಅನಿಸುತ್ತೆ. ಈ ಸೂರಜ್ ರೇವಣ್ಣಗಾಗಲಿ, ಪ್ರಜ್ವಲ್ ರೇವಣ್ಣಗಾಗಲಿ ಅಥವಾ ದರ್ಶನ್ಗಾಗಲಿ. ಈ ಸೂರಜ್ ರೇವಣ್ಣನೂ ಅಷ್ಟೇ, ಡಾಕ್ಟರ್ಗಳಂದರೆ ಎಲ್ಲ ಗೊತ್ತಿರುತ್ತೆ ಅವರಿಗೆ. ಎಷ್ಟು ಚೆನ್ನಾಗಿ ಜೀವನ ಮಾಡಬೇಕು, ಪೇಷಂಟಿಗೆ ಟ್ರೀಟ್ಮೆಂಟ್ ಕೊಡಬೇಕು, ಎಷ್ಟು ಬುದ್ಧಿವಂತಿಕೆ ಇರುತ್ತೆ ಡಾಕ್ಟ್ರಿಗೆ. ಅಂಥದ್ರಲ್ಲಿ ಇವನೇ ಸೈಕೋ ಆಗಿ ಈ ಥರ ಸಲಿಂಗ ಕಾಮ ಎಲ್ಲ ಮಾಡ್ತಾ ಇದ್ದಾನೆಂದರೆ ಇದೆಲ್ಲ ಏನಿದು? ಒಳ್ಳೆ ಮನೆತನದಲ್ಲಿ ಹುಟ್ಟಿ ದೇವೇಗೌಡರ ಮೊಮ್ಮಗನಾಗಿ ಎಷ್ಟು ದೇವರು ಎಷ್ಟು ಕೋಟಿಗಟ್ಟಲೆ ಆಸ್ತಿ ಕೊಟ್ಟಿದೆ, ಒಳ್ಳೆ ಜೀವನ ನಡೆಸೋದು ಬಿಟ್ಬಿಟ್ಟು ಇದೆಲ್ಲ ಮಾಡ್ತಾರಂದರೆ ಇವರಿಗೆಲ್ಲರಿಗೂ, ದರ್ಶನ್ಗಾಗಲಿ, ಸೂರಜ್ಗಾಗಲಿ, ಪ್ರಜ್ವಲ್ಗಾಗಲಿ ಇವರು ಸೈಕಾಲಜಿಸ್ಟ್ ಹತ್ರ ಕರ್ಕೊಂಡೋಗಿ ಇವರಿಗೆ ಟ್ರೀಟ್ಮೆಂಟ್ ಕೊಡಿಸೋದು ಒಳ್ಳೆಯದು. ಯಾಕಂದರೆ ಈ ಥರ ಮಾಡಬೇಕಂದ್ರೆ ಎಷ್ಟು ಒಳ್ಳೆ ಇದರಲ್ಲಿ ಇದ್ಬಿಟ್ಟು ಈ ಥರ ಮಾಡಬೇಕಂದ್ರೆ ಅವ್ರಿಗೇನೋ ಸೈಕಾಲಜಿಕಲ್ ಪ್ರಾಬ್ಲಮ್ ಇದೆ. ಅವ್ರ ಮನೆಯವರು, ದರ್ಶನ್ ಹೆಂಡತಿ ಆಗಲಿ, ಅಮ್ಮ ಆಗಲಿ, ಅಥವಾ ಸೂರಜ್ ಪ್ರಜ್ವಲನ ಅಪ್ಪ ಅಮ್ಮ ವಿಜಯಲಕ್ಷ್ಮಿ ಆಗಲಿ, ಅಥವಾ ಅವರ ಅಮ್ಮ ಆಗಲಿ, ರೇವಣ್ಣ ಅವ್ರ ಫ್ಯಾಮಿಲಿಯವರು ಮುಂಚೆನೇ ಇವರು ಈ ಥರ ಬಿಹೇವಿಯರ್ ಗೊತ್ತಾಗುತ್ತೆ ಮನೆಯಲ್ಲಿ. ಯಾಕೆ ಗೊತ್ತಾಗಲ್ಲ? ಇವ್ರದ್ದೆಲ್ಲರದ್ದು ತಪ್ಪಿದೆ. ಇವ್ರು ಮುಂಚೆನೇ ಅವರನ್ನು ಸೈಕಾಲಜಿಸ್ಟ್ ಹತ್ರ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ದಿದ್ರೆ ಇವರು ಇವತ್ತು ಇವ್ರ ಹೆಸರು ಹಾಳು ಮಾಡೋದು, ಜೈಲಿಗೆ ಹೋಗೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ದರ್ಶನ್ಗೂ ಏನೋ ದೊಡ್ಡ ಸೈಕಾಲಜಿಕಲ್ ಪ್ರಾಬ್ಲಮೇ ಇದೆ. ಈ ಸೂರಜ್ ರೇವಣ್ಣ ಮತ್ತು ಪ್ರಜ್ವಲ್ಗೂ ಸೈಕಾಲಜಿಕಲ್ ಪ್ರಾಬ್ಲಮೇ. ಅವ್ರ ಮನೆಯವರು, ದರ್ಶನ್ ಹೆಂಡತಿ ಅಥವಾ ಅಮ್ಮ ಆಗಲಿ, ಪ್ರಜ್ವಲ್ ರೇವಣ್ಣ ಅವರ ಮನೆ ಅಪ್ಪ ಅಮ್ಮ, ಸೂರಜ್ ಅವರ ಅಪ್ಪ ಅಮ್ಮ, ಇವರು ಅವರಿಗೆ ಸೈಕಾಲಜಿಕಲ್ ಟೆಸ್ಟಿಗೆ ಕರ್ಕೊಂಡೋಗಿ ಸೈಕಾಲಜಿಸ್ಟ್ ಹತ್ರ ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗಿತ್ತು. ಇದೆಲ್ಲ ಆಗಿದ್ದಿದ್ರೆ ಇವೆಲ್ಲ ಆಗ್ತಾನೇ ಇರಲಿಲ್ಲ. ದರ್ಶನ್ ಫ್ಯಾಮಿಲಿ ಮತ್ತು ಸೂರಜ್ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವ್ರ ಫ್ಯಾಮಿಲಿಯವ್ರ ತಪ್ಪು ಅಷ್ಟೇ ಇದೆ. ಯಾಕಂದರೆ ಇವರಿಗೆ ಟ್ರೀಟ್ಮೆಂಟ್ ಮುಂಚೆನೇ ಕೊಡಿಸಿದ್ದಿದ್ರೆ ಇವತ್ತು ಪಾಪ ಅವರು ಜೈಲು ಪಾಲು ಆಗ್ತಿರ್ಲಿಲ್ಲ. ಇವರ ಈ ಥರ ಅಬ್ನಾರ್ಮಲ್ ಬಿಹೇವಿಯರನ್ನು ಇವರು ಮುಂಚೆನೇ ನೋಡಬೇಕಾಗಿತ್ತು. ಯಾಕಂದರೆ ಇವಾಗ ಜನಗಳಿಗೆ ಗೊತ್ತಾಗ್ತಿದೆ ಇವರು ಸೈಕೋಗಳು ಅಂತ.